ಸರ್ ನಿನ್ನೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಹಿರಿಯರು ಅಲ್ಲಿಯ ಸಭೆಗಳಾದ ಮೇಲೆ ನಿಮಗೆ ತಿಳಿಸಿದ್ದಾರೆ. ಈಗಾಗಲೇ ಯತ್ನಾಳರ ವಿಚಾರವನ್ನು ಅದು ನಾವು ಯಾರು ಇಲ್ಲಿ ಮಾತಾಡುವಂಥ ಅವಶ್ಯಕತೆಗಳಿಲ್ಲ. ಅದನ್ನು ಕೇಂದ್ರದ ವರಿಷ್ಠರ ಗಮನಕ್ಕೆ ತಂದು ಅವರು ಯಾಕೆಂತ ಹೇಳಿದ್ರೆ ನಮಗೆ ಅಧಿಕಾರವೂ ಇಲ್ಲ. ಶಾಸಕರಿಂದ ಮೇಲ್ಪಟ್ಟವರ ಮೇಲೆ ಯಾವುದೇ ಕಾರ್ಯಾಚರಣೆ ಮಾಡುವಂಥದ್ದು ಅದು ಕೇಂದ್ರದವರು. ನಾವು ಇಲ್ಲಿಯ ಮಾಹಿತಿಗಳನ್ನು ಅವರಿಗೆ ಕೊಡಬಹುದು. ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಈಸ್ ದಿ ಹೈಯೆಸ್ಟ್ ಅಥಾರಿಟಿ ಆ್ಯಂಡ್ ದೇ ಆರ್ ದಿ ಪರ್ಸನ್ಸ್ ಹೂ ಕ್ಯಾನ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಿ ಪರ್ಸನ್ಸ್. ಆದ ಕಾರಣ ನಾವು ಅದನ್ನು ಮಾಡಿದ್ದೇವೆ. ಅದರ ಬಗ್ಗೆ ನಾವು ಇವತ್ತಿಂದ ಯಾವುದೇ ಸಂಗತಿಗಳನ್ನು ಮಾತಾಡೋದು. ಕಾಂಗ್ರೆಸ್ನವರು ಎಲ್ಲ ಬಿಜೆಪಿಯವರ ವೀಕ್ನೆಸ್ ಯತ್ನಾಳ್ ಬಳಿ ಇದೆ. ಅವ್ರು ಏನ್ ಆರೋಪ ಮಾಡಿದ್ರೆ ಅದಕ್ಕೆ ಅದಕ್ಕೆ ಸಂಬಂಧ ಅವರೇ ಕಾಂಗ್ರೆಸ್ನವರೇ ಮಾಡಲಿ. ಅವರಿಗೆ ಈಗ ಅಧಿಕಾರ ಜನ ಕೊಟ್ಟಿದ್ದಾರೆ. ಅವರ ಹಣೆಬರ ಬರೀ 6 ತಿಂಗಳಲ್ಲಿ ಅವರ ಹಣೆಬರ ಇಡೀ ಹೇಗೆ ಜಗಜ್ಜಾಹಿರ ಆಗಿದೆ ಅಂತ ಹೇಳುವಂಥ ರಾಜ್ಯದ ಜನ ಇವತ್ತು ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಬೀದಿಗಿಳಿಯುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ದಂಡ ಪ್ರಯೋಗ ಮಾಡ್ತಾರೆ. ಅವರ ಒಂದು ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಬೇರೆ ನಮ್ಮ ಕಾರ್ಯಕರ್ತರನ್ನ ಸಬಟೇಜ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದರೆ ಎಲ್ಲ ಪೊಲೀಸ್ ಇಲಾಖೆಗಳನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡು ಪ್ರಯೋಗ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಬೀದಿಗಿಳಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಹೊಸ ಈಗ ತಂಡ ಬಂದಿದೆಲ್ಲ, ರಾಜ್ಯದ ತಂಡ ನೋಡಿ, ಇನ್ನು ನಮ್ಮ ಈ ಜಿಲ್ಲಾ ಘಟಕ ಮಂಡಲ ಘಟಕ ಆದಮೇಲೆ ಯಾವ ಮಂತ್ರಿ ಕೂಡ ಬೀದಿ ಇಳಿಯುವಂಗಿಲ್ಲ. ತಮ್ಮ ಒಂದು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲುವಂತ ನಿರ್ಧಾರ ಎಲ್ಲಿಗೆ ಬಂತು ಸರ್? ನಾನು ನಿಮ್ಮ ಮುಂದೆ ಎಲ್ಲವನ್ನ ಹೇಳಿದ್ದೇನೆ. ಮತ್ತೆ ಅದಕ್ಕೆ ನಾನು ಉತ್ತರವನ್ನು ನಿಮ್ಮಲ್ಲಿ ಹೇಳುವಂಥದ್ದು ಅವಶ್ಯಕತೆಗಳಿಲ್ಲ. ನೋಡಿ ನಮಗೆ ನನ್ನ ಪಕ್ಷದ ಪ್ರಮುಖರು ನನ್ನ ಮೇಲೆ ತುಂಬ ವಿಶ್ವಾಸ ಇಟ್ಟು, ಈಗ ಇಲ್ಲಿರುವಂಥ ನನ್ನ ಸುತ್ತಮುತ್ತ ಇರುವಂಥ ಗೋಪಾಲಯನ್ ಇರ್ಬೋದು, ನಮ್ಮ ಮುನ್ರಾಜ್ ಇರ್ಬೋದು, ನಮ್ಮ ಇವರು ಎಲ್ಲರೂ ಹೇಳ್ತಾ ಇದ್ದಾರೆ, ಸದಾನಂದ ಗೌಡ್ರೆ ಮತ್ತೆ ನೀವು ಮುಂದುವರಿಸಬೇಕು ಅಂತ ಹೇಳುವಂಥದ್ದು. ಇದೊಂದು ವಿಶ್ವಾಸದ ಪ್ರಶ್ನೆ. ನಾನೊಂದು ನಿಶ್ಚಯಗಳನ್ನು ಈಗಾಗಲೇ ಮಾಧ್ಯಮದ ಮುಂದೆ ಎಲ್ಲರ ಮುಂದೆ ಹೇಳುವಂಥದ್ದು ಹೇಳಿದ್ದೀನಿ.